ಬ್ಯಾಕ್ ಟು ಅನದರ್ ವ್ಲಾಗ್. ಇವತ್ತು ಸಂಡೇ ಆಗಿರೋದ್ರಿಂದ ಸ್ವಲ್ಪ ಲೇಟಿಗೆ ಎದ್ದಿದ್ದೀನಿ. ರಾತ್ರಿ ಶಾರ್ಟ್ಸು ಮಾಡೋಕ್ಕೆ ಅಂತ ಮಿನಿ ವ್ಲಾಗ್ ಮಾಡಿದ್ದೆ, ಅದು ಎಡಿಟ್ ಮಾಡಿ ವಾಯ್ಸ್ ಓವರ್ ಮಾಡಿ, ಆಮೇಲೆ ಮಾಮೂಲಿ ಡೈಲಿ ವ್ಲಾಗ್ ಅದು ಎಡಿಟ್ ಮಾಡಿ ಎಲ್ಲ ಅಪ್ಲೋಡ್ ಮಾಡೋ ಅಷ್ಟರಲ್ಲಿ ರಾತ್ರಿ ಸ್ವಲ್ಪ ಲೇಟ್ ಆಗೋಯಿತು, ಒಂದೂವರೆ ಆಗೋಯಿತು. ಆಮೇಲೆ ಮಲ್ಕೊಂಬಿಟ್ಟೆ. 10 ಗಂಟೆ ಆಗೈತೆ ಬೆಳಗ್ಗೆ. ಇವಾಗ ಎದ್ದಿದ್ದೀನಿ, ಎದ್ದು ರೆಡಿ ಆಗಿದ್ದೀನಿ. ಹೋಗಿ ಟಿಫನ್ ಮಾಡಬೇಕು. ಚಿನ್ನು ಅರ್ಜುನ್ಗೂ ಎಲ್ಲ ಚಿಕನ್ ಮಾಡಬೇಕು, ನೋಡೋಣ. ಆಮೇಲೆ ಸ್ವಲ್ಪ ಸ್ಟುಡಿಯೋದು ಒಂಚೂರೇ ಹಂಗೆ ರೆಡಿ ಮಾಡ್ಕೊತೀನಿ ಟೆಕ್ ಚಾನಲ್ಗೋಸ್ಕರ. ಏನು ಫುಲ್ ಫ್ಲೆಡ್ಜಾಗಿ ಏನು ಮಾಡಲ್ಲ ನಾನು. ಸುಮ್ಮನೆ ಬೇಸಿಕ್ಕಾಗಿ ಒಂದು ಟೇಬಲ್ ಹಾಕ್ತೀನಿ, ಅದಕ್ಕೆ ಪರ್ಫೆಕ್ಟಾಗಿ ಒಂದು ಸ್ವಲ್ಪ ಲೈಟಿಂಗ್ ಬರೋ ಥರ ಏನೋ ಮಾಡ್ತೀನಿ. ಹಿಂದೆ ಗೋಡೆಗೆ ಸ್ಕ್ರೀನು ವೈಟ್ ಸ್ಕ್ರೀನ್ ಏನೋ ಹಾಕಿ ಮ್ಯಾನೇಜ್ ಮಾಡ್ತೀನಿ. ನೋಡೋಣ ಏನು ಮಾಡ್ತೀನಿ ನೋಡೋಣ. ಒಂಚೂರು ಆದಷ್ಟು ಒಂದು ಸ್ವಲ್ಪ ಚೆನ್ನಾಗಿ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನೋಡೋಣ ಮತ್ತೇನು ಮಾಡಿದ್ರು ಎಲ್ಲ ತೋರಿಸ್ತೀನಿ ನಿಮಗೆ. ತಾನೇ ನಾಷ್ಟ ಮಾಡೋಣ ಅಂತ ನಾಷ್ಟ ಹಾಕೊಂಬಂದೆ. ಇವತ್ತು ಚಪಾತಿ, ಎಗ್ ಬುರ್ಜಿ, ಒಂದು ಮೊಟ್ಟೆ. ಚಪಾತಿ ನಾನೇ ತೇಡ್ಕೊಂಡಿದ್ದೆ, ನಮ್ಮ ಅಮ್ಮ ಎಲ್ಲೋ ಹೋಗಿದ್ರು ಅಂತ. ನೋಡಿ ಏನು ಚೆನ್ನಾಗಿ ತೇಡಿದ್ದೀನಿ. ಕಲೆ ಅದೇ ತಿನ್ಬಿಟ್ಟು ಸಿಗ್ತೀನಿ ಗೈಸ್. ಇವತ್ತಿನ ನಾನ್ ವೆಜ್ ಮಾಡಿಲ್ಲ, ಮಾಡ್ತಾರೆ ಮಧ್ಯಾಹ್ನ, ನೋಡೋಣ. ಗೈಸ್ ಇವಾಗ ತಾನೇ ಸ್ನಾನ ಮಾಡ್ಕೊಂಡೆಲ್ಲ ರೆಡಿ ಆದೆ. ಸ್ವಲ್ಪ ನಮ್ಮ ಅಪ್ಪ ಎಲ್ಲೋ ಲಂಚ್ಗೆ ಹೋಗೋಣ ಅಂದರು ಆಚೆ ಕಡೆ, ಅದಕ್ಕೆ ಇವಾಗ ತಾನೇ ರೆಡಿಯಾಗಿದ್ದೀನಿ, ಹೋಗಬೇಕು. ಯಾವ ಹೋಟ್ಲು ಅಂತ ನನಗೂ ಗೊತ್ತಿಲ್ಲ. ಮೊನ್ನೆ ನಮ್ಮಪ್ಪ ಎಲ್ಲೋ ಹೋಗಿದ್ರು, ಅಲ್ಲಿಂದ ಬ್ಯಾಂಬೂ ಬಿರಿಯಾನಿ ಅಂತ ತಂದಿದ್ರು. ಅದಕ್ಕೆ ಅಲ್ಲೇ ರೆಸ್ಟೋರೆಂಟ್ಗೆ ಹೋಗೋಣ ಅಂತ ಹೋಗ್ತಾಯಿದ್ದೀರಿ. ಇವಾಗ ನೋಡೋಣ ಯಾವುದು ಏನು ಅಂತ ತೋರಿಸ್ತೀನಿ ಬ್ಲಾಗಲ್ಲಿ. ಆದರೆ ಬ್ಲಾಗಂತೂ ಮಾಡೋಕ್ಕಾಗಲ್ಲ, ಸುಮ್ಮನೆ ವೀಡಿಯೋ ಮಾಡ್ತೀನಿ. ಆದರೆ ವಾಯ್ಸ್ ಓವರ್ ಮಾಡ್ತೀನಿ, ಇಲ್ಲಾಂದರೆ ಸುಮ್ಮನೆ ಸಿನಿಮ್ಯಾಟಿಕ್ ಥರ ಮ್ಯೂಸಿಕ್ ಬಿಟ್ಬಿಡ್ತೀನಿ. ಬೈಕೋ ಮಾಡಿರಿ. ಮಿನಿ ಬ್ಲಾಗಲ್ಲಿ ವಾಯ್ಸ್ ಓವರ್ ಕೊಡ್ತೀನಿ, ಮಿನಿ ಬ್ಲಾಗು ಮಾಡ್ತೀನಿ. ಬನ್ನಿ ಹೋಗೋಣ. ಆಲ್ರೆಡಿ ಟೈಮ್ ಆಯಿತು, ಒಂದು ಬೈತಾವ್ರೆ, ಹೋಗೋಣ ಬೇಗ. ಗೈಸ್ ಇವಾಗಿದೆ ರೆಸ್ಟೋರೆಂಟ್ ಬಂದಿದ್ದು ನಾವು, ಬ್ಯಾಂಬೂ ರೆಸ್ಟೋರೆಂಟ್ ಅಂತ ಕಲ್ಯಾಣ ನಗರಲ್ಲಿರೋದು. ಇದು ಕಲ್ಯಾಣ ನಗರ್ ಪ್ಲ್ಯಾನ್ ಬಿ ಮತ್ತು ಕೆಫೆ ನಾಯರ್ ಮುಂದೆನೇ ಇರೋದು. ಇಲ್ಲಿ ಫಸ್ಟ್ ತಂದೂರಿ ತೊಗೊಂಡ್ವಿ, ಆಮೇಲೆ ಫಿಶ್ ಫಿಂಗರ್ ತೊಗೊಂಡು ಸಖತ್ ಸಾಫ್ಟಾಗಿತ್ತದು. ಆಮೇಲೆ ಟೈಗರ್ ವಿಂಗ್ಸ್ ಅಂತ ಇದು ಚೆನ್ನಾಗಿತ್ತು. ಮತ್ತು ಬ್ಯಾಂಬೂ ಬಿರಿಯಾನಿ ಇಲ್ಲಿನ ಸ್ಪೆಷಲ್ ತೊಗೊಂಡಿದ್ದೀವಿ. ಇದು ಅವರು ಬ್ಯಾಂಬೂ ಡೈರೆಕ್ಟ್ ಅಲ್ಲಿಂದ ತೊಗೊಂಬಂದು ಕಿಚನಿಂದ ನಮ್ಮ ಮುಂದೆನೇ ಹಾಕ್ತಾರೆ. ಟೇಸ್ಟ್ ವೈಸ್ ಎಲ್ಲ ಚೆನ್ನಾಗೇ ಇದೆ. ಇದು ಬಿರಿಯಾನಿ ಫ್ಲೇವರ್ ಇದೆ, ಆದರೆ ಅಷ್ಟೊಂದು ಸ್ಪೈಸಿ ಇಲ್ಲ. ಸ್ಟಾರ್ಟರ್ಸ್ ನಾನು ರೆಕಮೆಂಡ್ ಮಾಡ್ತೀನಿ. ಟೈಗರ್ ವಿಂಗ್ಸ್ ಆಗಲಿ, ಮತ್ತು ಫಿಶ್ ಫಿಂಗರ್, ಕ್ರಿಸ್ಪಿ ಫಿಶ್ ಆಗಲಿ. ಆಮೇಲೆ ಐಸ್ ಕ್ರೀಮ್ ತೊಗೊಂಡ್ವಿ, ಗಡ್ಬಡ್ ಮತ್ತು ಬಟರ್ ಸ್ಕಾಚ್ ಸ್ಕೂಪ್ ತೊಗೊಂಡ್ರೆ. ನಮ್ಮ ಅಪ್ಪ ಬಟರ್ ಸ್ಕಾಚ್ ತೊಗೊಂಡ್ರು, ನಾನು ಗಡ್ಬಡ್ ತೊಗೊಂಡೆ. ಇವಾಗ ತಾನೇ ಊಟ ಆಯ್ತು ಗೈಸ್, ಇವಾಗ ಹೋಗ್ತಾಯಿದ್ದೀರಿ. ಟ್ರೈ ಮಾಡಿ ನೀವು ಯಾರನ್ನ ಒಂದ್ಸಲ ಬಂದರೆ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ. ಮನೆ ಹತ್ರ ಬಂದ್ರಿ, ಆಲ್ಮೋಸ್ಟ್ 4-5 ಗಂಟೆ ಆಯಿತು ಇವಾಗ ಟೈಮು. ಸೊ ಇವಾಗ ಮನೆಗೆ ಬಂದೆ, ಊಟ ಎಲ್ಲ ಆಯಿತು. ಊಟ ಮಾಡ್ಕೊಂಡು ಮನೆಗೆ ಬಂದರೆ ನೋಡ್ರಿ, ನಾವು ಕಾರಲ್ಲಿ ಹೋಗ್ಬಿಟ್ಟು ಬಂದಿರೋದು ಫುಲ್ಲು ಹುರ್ಕೊಂಬಿಟ್ಟವಳು ಹೇಳು. ಸರಿ ಗಾಯ್ಸ್, ಸ್ವಲ್ಪ ಸ್ಟುಡಿಯೋ ಎಲ್ಲ ರೆಡಿ ಮಾಡೋದೆಲ್ಲ ತೋರಿಸ್ತೀನಿ ಬನ್ನಿ. ಇವಾಗಿಂದಾನೆ ಚೂರಾಗಿ ಸ್ಟಾರ್ಟ್ ಮಾಡ್ತೀನಿ, ಚಿಕ್ಕದಾಗೆ ಏನೇನು ಮಾಡ್ತೀನಿ ತೋರಿಸ್ತೀನಿ ಒಂದ್ಸಲಿ. ಗಾಯ್ಸ್ ಇವಾಗ ಪೆಟ್ರೋಲ್ ಇಟ್ಕೊಂಬಂದು ನಾನು ತೋರ್ತಾಯಿದ್ದೀನಿ. ಆ್ಯಕ್ಟಿವಾಗಿ ಪೆಟ್ರೋಲ್ ಮೇಲೆ ಆಗ್ತಾಯಿದೆ. ನನಗೆ ಇಂಟರ್ಸೆಪ್ಟ್ರಲ್ಲೂ ಹಾಕ್ಸ್ಬೇಕಾಗಿತ್ತು. ಆ್ಯಕ್ಟಿವಾ ಪೆಟ್ರೋಲ್ ನಿನ್ನೆ ರಾತ್ರಿಯೇ ಪೆಟ್ರೋಲ್ ಖಾಲಿ ಆಗೋಯ್ತು, ಅದರಲ್ಲಿ ಹಾಕ್ಸೇ ಇರಲಿಲ್ಲ. ಅಮ್ಮ ಅಂಗಡಿಗೆ ಎತ್ಕೊಂಡೋಗಿದ್ರೆ ಖಾಲಿಯಾಗಿ ನಿಂತ್ಕೊಂಡ್ಬಿಟ್ಟಿತ್ತು. ಇವಾಗ ಹೋಗಿ ಅದಕ್ಕೂ ಪೆಟ್ರೋಲ್ ಹಾಕ್ಸ್ಕೊಂಡು ಬಾಟ್ಲಲ್ಲಿ ಬರಬೇಕು. ಆಮೇಲೆ ಬಂದು ಸ್ಟುಡಿಯೋ ರೆಡಿ ಮಾಡೋದೆಲ್ಲ ತೋರಿಸ್ತೀನಿ. ಮನೆ ಗೈಸ್ ಇವಾಗ ತಾನೇ ಮನೋಜ್ ಅವ್ರ ಮನೆ ಹತ್ರ ಬಂದು ಕಾಯ್ತಾಯಿದ್ದೀನಿ. ಪೆಟ್ರೋಲ್ ಹಾಕಿಸ್ಬೇಕು. ಬಂದು 10 ನಿಮಿಷ ಆಯಿತು. ಆ್ಯಸ್ ಯೂಶಲ್ ಬಂದೇ ಇಲ್ಲ ಇನ್ನೂ, ಅವನು ಬರ್ತಾವನೋ ಇಲ್ಲೋ ಇನ್ನೂ ಬಂದಿಲ್ಲ. ಗೈಸ್ ಇವಾಗ ಸ್ವಲ್ಪ
ಸುಮ್ಮನೆ ಸೆಟಪ್ ಅನ್ಬಾಕ್ಸಿಂಗು ಅದೆಲ್ಲ ಮಾಡೋಕ್ಕೆ ಟೆಕ್ ಚಾನಲಲ್ಲಿ ಸುಮ್ಮನೆ ಈ ಥರ ಎಲ್ಲ ಟೇಬಲ್ ಹಾಕಿ ಚೇರ್ ಹಾಕಿ ಒಂದು ಸ್ವಲ್ಪ ಟ್ರೈ ಮಾಡ್ತಾಯಿದ್ದೀನಿ. ಇನ್ನು ಈ ಟೇಬಲ್ ಮೇಲೆಲ್ಲ ಸ್ವಲ್ಪ ಲ್ಯಾಮಿನೇಷನ್ ಏನಾನ ಹಾಕಬೇಕು. ಅದಕ್ಕೂ ಎಲ್ಲ ಏನಾನ ಸ್ವಲ್ಪ ಬಟ್ಟೆ ಏನಾನ ಹಾಕಿ ಟಿ ವಿಲಿ ಏನಾನ ಪ್ಲೇ ಮಾಡೋ ಥರ ಮಾಡಬೇಕು. ನೋಡೋಣ ಇನ್ನು ಒಂದು ಚೂರು ಎಲ್ಲ ಡೆವಲಪ್ ಮಾಡ್ತಾಯಿದ್ದೀರಿ. ಆಮೇಲೆ ಇದೊಂದು ಲೈಟು ಒಂದು 4-5 ವರ್ಷದಿಂದ ಶಾರ್ಟ್ ಫಿಲಮು ಮತ್ತು ಅದು ಇದು ವೀಡಿಯೋಸು ಯೂಟ್ಯೂಬ್ ವೀಡಿಯೋಸ್ ಎಲ್ಲ ಮಾಡೋಕ್ಕೆ ನಾವೇ ಮಾಡಿದ್ದು. ಮುರಿದೋಗಿರೋ ಟ್ರೈಪಾಡ್ದು ಲೆಗ್ ಎತ್ಕೊಂಡು ಅದಕ್ಕೆ LED ಲೈಟ್ ಪ್ಯಾನಲ್ ತೊಗೊಂಡು ವೈರ್ ಹಾಕಿ ಏನೇನೋ ಮಾಡಿ ಅದಕ್ಕೆ ಈ ಬ್ಯಾಟ್ರಿ ಎಲ್ಲ ಯೂಸ್ ಮಾಡ್ತಾಯಿದ್ವಿ. ನೋಡೋಣ ಅದು ಕೆಲಸಕ್ಕೆ ಬಂದರೆ ಅದು ಯೂಸ್ ಆಗ್ತೈತೆ. ಇಲ್ಲಾಂದರೆ ಟ್ಯೂಬ್ಲೈಟ್ ಹೇಳ್ದಂಗೆ ಟ್ಯೂಬ್ಲೈಟ್ ತಗೊತೀನಿ. ಅದೇನೋ 150 ರೂಪಾಯಿ 200 ರೂಪಾಯಿಗೆಲ್ಲ ಸಿಗ್ತೈತೆ ಒಂದು ಟ್ಯೂಬ್ಲೈಟು. ಎಲ್ಲ ನೋಡಬೇಕು, ಸ್ವಲ್ಪ ಅರೇಂಜ್ಮೆಂಟ್ಸ್ ಎಲ್ಲ ಮಾಡಿ ಇಷ್ಟರಲ್ಲೇ ಅಪ್ಡೇಟ್ ಕೊಡ್ತೀನಿ. ರೆಡಿಯಾಗಿರಿ ಎಲ್ಲದಕ್ಕೂ. ಥ್ಯಾಂಕ್ ಯು ಗೈಸ್. ಇವಾಗ ನಾನು ಸ್ವಲ್ಪ ಸ್ಟುಡಿಯೋ ಅಂದರೆ ಸೆಟಪ್ದು ಸ್ವಲ್ಪ ಎಲ್ಲ ಅರೇಂಜ್ಮೆಂಟ್ಸ್ ಮಾಡಿಬಿಟ್ಟು ಇವಾಗ ಮನೆಗೆ ಬಂದೆ. ಸ್ವಲ್ಪ ಊಟ ಏನಾನ ಮಾಡೋಣ ಅಂತ ಬಂದಿದ್ದೀನಿ. ಊಟ ಮಾಡಬೇಕು. ಏನು ಊಟ ಏನು ತೋರಿಸಿ ಬಂದು ಚಿಕನ್ ಬಿರಿಯಾನಿ, ಚಿಕನ್ ಸಾರು ಮತ್ತು ಇದು ಅವಾಗೆ ತಂದಿದ್ದು ಟೈಗರ್ ಚಿಕನ್ ವಿಂಗ್ಸ್. ರೈಸ್ ಇವಾಗೆಲ್ಲ ಆಚೆ ಹೋಗೋಣ ಅಂತ ಬಂದೆ. ಊಟ ಎಲ್ಲ ಆಯ್ತು. ಇವಾಗ ಸ್ವಲ್ಪ ಒಂದು ರೌಂಡ್ ಹಾಕೊಂಬಂದ್ರೆ ಊಟ ಆದಮೇಲೆ ಎಲ್ಲರೂ ನಡ್ಕೊಂಡು ರೌಂಡ್ ಹಾಕ್ತಾರೆ. ನಾನು ಗಾಡೀಲಿ ರೌಂಡ್ ಹಾಕ್ತೀನಿ. ಅದೇ ಸ್ಪೆಷಾಲಿಟಿ. ವಾಮಪ್ ಬಿಟ್ಟಿದ್ದೀನಿ. ವಾಮಪ್ ಆಗಿದ ತಕ್ಷಣ ಹೋಗೋದು. ಚಪ್ಪಲಿ ಇಲ್ಲೇ ಇದೆ. ಇನ್ನೂ ಎಲ್ಲ ಹಾಕ್ಬಿಟ್ಟವಳೆ. ಒಂದು ಚಪ್ಪಲಿ ಎಲ್ಲ ಹಾಕ್ಬಿಟ್ಟವಳೆ. ಇನ್ನು ಬಲೆ ಕೆಲಸ ಕೊಡ್ತಾವೆ. ಇವಾಗ ತಾನೇ ಊಟ ಮಾಡಿಕೊಂಡು ನಾನು ಮನೋಜು ಐಸ್ ಕ್ರೀಮ್ ತಿಯಾರಿಗೆ ಬಂದರೆ ಐಸ್ ಕ್ರೀಮ್ ತಿನ್ನೋಣ ಅಂತ ಮನೋಜು ಟೂಟಿ ಫ್ರೂಟಿ ತಗೊಂಡವನೆ ಎಕೋನಲ್ಲಿ. ನಾನು ಕುಲ್ಫಿ ಕಪ್ಪಲ್ಲಿ. ಊಟ ಆದಮೇಲೆ ಏನೋ ಒಂದು ತಿನ್ನಲೇಬೇಕು, ಇಲ್ಲಾಂದರೆ ನೆಮ್ಮದಿ ಇರೋಲ್ಲ. ಅದಕ್ಕೆ ಐಸ್ ಕ್ರೀಮ್ ತಿನ್ನೋಣ ಅಂತ ಬಂದೆ. ಅಡ್ರೆಸ್ಸು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಯಾರಾನ ಇದು ಹೊಸಕೋಟೆಗೆ ಬಂದರೆ ಟ್ರೈ ಮಾಡಿ. ಚೆನ್ನಾಗಿರ್ತೈತೆ ಐಸ್ ಕ್ರೀಮ್ ಎಲ್ಲ. ಪಾಪ ಓನರ್ ಸ್ಟಾರ್ಟಪ್ ಮಾಡೋರೆ ಹೊಸದಾಗೆ. ದಯವಿಟ್ಟು ಎಲ್ಲರೂ ಬಂದು ಒಂದೊಂದ್ಸಲಿ ಟ್ರೈ ಮಾಡಿರಿ. ಚೆನ್ನಾಗಿರ್ತೈತೆ ಐಸ್ ಕ್ರೀಮ್ ಎಲ್ಲ. ಮತ್ತು ನ್ಯಾಚುರಲ್ ಫ್ಲೇವರ್ಸು ಇರ್ತೈತೆ. ನಮ್ಮ ಸೀಸ್ನಲ್ ಫ್ರೂಟ್ಸು ಆ ಥರ ಎಲ್ಲ ಇರ್ತೈತೆ. ಬಂದು ಟ್ರೈ ಮಾಡಿರಿ ಗೈಸ್. ಇವಾಗ ತಾನೇ ಮನೆಗೆ ಬಂದೆ. ಮನೋಜ್ ಅವ್ರ ಮನೆ ಹತ್ರ ಬಿಟ್ಟು ನಾನು ಮನೆಗೆ ಬಂದೆ. ಸ್ವಲ್ಪ ಐಸ್ ಕ್ರೀಮ್ ತಿನ್ಕೊಂಡು ಸುಮ್ಮನೆ ಓಡಾಡ್ಕೊಂಡು ಬಂದೆ. ನೋಡಿ ನಮ್ಮ ಅರ್ಜುನು ಮಲಗಿಬಿಟ್ಟವನೆ. ಟೈಮ್ ಆಯ್ತು. ಇನ್ನು ನಾನು ವೀಡಿಯೋ ಎಡಿಟ್ ಮಾಡಬೇಕು. ಆಮೇಲೆ ಮಿನಿ ವ್ಲಾಗ್ಗೋಸ್ಕರ ಶಾರ್ಟ್ ವೀಡಿಯೋನೂ ಎಡಿಟ್ ಮಾಡಬೇಕು. ಇನ್ನು ಇವತ್ತಿನ ವ್ಲಾಗ್ ಇವಾಗ ಎಂಡ್ ಮಾಡ್ತೀನಿ. ನಾನು ಸ್ಟುಡಿಯೋ ಮಾಡ್ತಾಯಿದ್ದೀನಿ. ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಳ್ರಿ. ಯಾರನ್ನ ಹೊಸದು ಚಾನಲಿಗೆ ಬಂದಿದ್ರೇನೋ ನೀವು ಸಬ್ಸ್ಕ್ರೈಬ್ ಮಾಡಿಕೊಳ್ರಿ. ಸ್ಟುಡಿಯೋ ಅಂದರೆ ಏನು ಫುಲ್ಲು ಹೈಫೈ ಆಗೇನು ಮಾಡಲ್ಲ. ಬೇಸಿಕ್ಕಾಗಿ ನನಗೆ ಎಷ್ಟು ಬೇಕೋ ಅನ್ಬಾಕ್ಸಿಂಗ್ ಮಾಡೋಕ್ಕೆ ಟೆಕ್ ಚಾನಲ್ಗೆ ಏನು ಬೇಕೋ ಬೇಸಿಕ್ಕಾಗಿ ರೆಡಿ ಮಾಡ್ತೀನಿ. ಮುಂದಕ್ಕೆ ನೋಡೋಣ. ಚೆನ್ನಾಗೆ ರೆಸ್ಪಾನ್ಸ್ ಬಂದರೆ ಯೂಟ್ಯೂಬ್ ಚಾನಲಲ್ಲಿ, ಟೆಕ್ ಚಾನಲಲ್ಲಿ ಮುಂದಕ್ಕೆ ಚೆನ್ನಾಗಿ ಮಾಡ್ತೀನಿ. ಸ್ವಲ್ಪ ಎಕ್ಸ್ಟರ್ನಲ್ ಸಪೋರ್ಟ್ ಇರೋದ್ರಿಂದ ಏನೋ ಒಂದು ಸ್ವಲ್ಪ ಟ್ರೈ ಮಾಡ್ತೀನಿ ಚೆನ್ನಾಗಿ ಮಾಡೋಕ್ಕೆ. ದಯವಿಟ್ಟು ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಸಬ್ಸ್ಕ್ರೈಬ್ ಮಾಡಿರಿ. ಫ್ರೆಂಡ್ಸು ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. ಹೊಸೊಬ್ಬರು ಬಂದಿದ್ದರೆ ನೀವು ಅಷ್ಟೇ ಡೈಲಿ ಅಪ್ಡೇಟ್ಸ್ ಮಿಸ್ ಆಗಬೇಡ್ರಿ. ಮುಂದಕ್ಕಿನ್ನ ಹೊಸ ಬೇರೆ ಥರ ಕಂಟೆಂಟು ಏನೇನೋ ಮಾಡಬೇಕು ಅಂತಿದ್ದೀನಿ. ಈ ವಾರ ಸ್ವಲ್ಪ ಕಂಟೆಂಟ್ ಪೋಸ್ಟ್ ಮಾಡೋಕ್ಕಾಗಿಲ್ಲ. ಯಾಕಂದರೆ ಸ್ವಲ್ಪ ಎಡಿಟಿಂಗಲ್ಲಿ ಟೈಮ್ ನಾನೇನು ಜಾಸ್ತಿ ಅಂದರೆ ಕಂಟೆಂಟು ಎಡಿಟ್ ಮಾಡೋದೇ ಬೇರೆ, ಡೈಲಿ ವ್ಲಾಗ್ ಎಡಿಟ್ ಮಾಡೋದೇ ಬೇರೆ. ಕಂಟೆಂಟಲ್ಲಿ ಸ್ವಲ್ಪ ಲ್ಯಾಗ್ ಇರ್ತೈತೆ. ಅದೆಲ್ಲ ಕಾಮನ್ನು, ನಿಮ್ಗೆ ಗೊತ್ತಿರೋ ಹಾಗೆ. ಅದಕ್ಕೋಸ್ಕರ ಸ್ವಲ್ಪ ಅದು ಡಿಲೇ ಆಗ್ತಾಯಿದೆ. ಟೆಕ್ ಚಾನಲ್ ಬೇರೆ ಮಾಡಬೇಕು. ಅದು ಹೊಸ ಚಾನಲ್ ಮಾಡಿ ಎಲ್ಲ ಏನೇನೋ ಮಾಡಬೇಕು ಅಂತಿದ್ದೀನಿ. ದಯವಿಟ್ಟು ಇದೇ ಥರ ಸಪೋರ್ಟ್ ಮಾಡ್ತಾಯಿರ್ರಿ. ಇವತ್ತಿನ ವ್ಲಾಗ್ ಇಷ್ಟೇ. ಈ ವ್ಲಾಗ್
ವ್ಲಾಗ್ ಇಷ್ಟ ಆಗಿದರೆ ದಯವಿಟ್ಟು ಲೈಕ್, ಶೇರ್, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮರೆಯದೆ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಥ್ಯಾಂಕ್ ಯು. ಬಾಯ್ ಬಾಯ್.